ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನರಾಗಿದ್ದಾರೆ. ಇವತ್ತು ಎಲ್ಲ ರೀತಿಯ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಹುಟ್ಟೂರಿಗೆ ಪಾರ್ಥಿವ ಶರೀರ ಆಗಮಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇವತ್ತು ಹಾಸನಕ್ಕೆ ಬರ್ತಾ ಇದೆ. ಹುಟ್ಟೂರಿನಲ್ಲಿ ಎಲ್ಲ ರೀತಿಯ ಅಂತ್ಯಕ್ರಿಯೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಸಿದ್ಧತೆಗಳು ಯಾವ ಜಿಲ್ಲಾಡಳಿತದಿಂದ ಏನೆಲ್ಲ ಸಿದ್ಧತೆ ಆಗ್ತಾ ಇದೆ ಮೇಡಮ್? ಓಕೆ, ಮೊದಲನೇದಾಗಿ ಜಿಲ್ಲಾಡಳಿತ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತು ಎಲ್ಲ ಹಾಸನ ಜಿಲ್ಲೆಯ ಪರವಾಗಿ ಒಂದು ಸಂತಾಪವನ್ನು ವ್ಯಕ್ತಪಡಿಸ್ತಾ ನಮ್ಮ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ನಾವು ನಿರಂತರವಾಗಿ ಅವರ ಸಂಪರ್ಕದಲ್ಲೇ ಇದ್ದೇವೆ. ಪಾರ್ಥಿವ ಶರೀರ ನಿಮಗೆ ಗೊತ್ತಿರೋ ಹಾಗೆ ಮಾಜಿ ಪ್ರಧಾನಮಂತ್ರಿಯವರು HD ದೇವೇಗೌಡವರ ಧರ್ಮಪತ್ನಿಯವರಾದ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ನಮ್ಮ ಹಾಸನ ಜಿಲ್ಲೆಗೆ ಈಗ ಒಂದು ಇರಸಾವಿ ಮುಖಾಂತರ ಇರಸಾವಿ ಚನ್ನರಾಯಪಟ್ಟಣ, ನಂತರ ಹಾಸನದಲ್ಲಿ NR ಸರ್ಕಲ್, ಡೈರಿ ಸರ್ಕಲಿಂದ ಹಾದು ಹೋಗಿ NR ಸರ್ಕಲ್, ಅಲ್ಲಿಂದ ಮೊಸಳೆ ಹೊಸಳ್ಳಿ ಮತ್ತು ಒಳನರಸೀಪುರ, ಅಲ್ಲಿಂದ ಮತ್ತು ಹರದನಹಳ್ಳಿ ಅವರ ನಿವಾಸದಲ್ಲಿ, ಮತ್ತು ಅಲ್ಲಿಂದ ನಮ್ಮ ಮಾವಿನಕೆರೆ ರಂಗನಾಥ ದೇವಸ್ಥಾನದ ತಪ್ಪಲಿನಲ್ಲಿ ಖಾಸಗಿ ಜಮೀನು ಇದೆ. ಅಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಕಲ ಸಿದ್ಧತೆ ನಡೆಸಿದೆ. ಇವತ್ತು ರಾತ್ರಿವರೆಗೂ ಹರದನಹಳ್ಳಿ ಅವರ ನಿವಾಸದಲ್ಲಿ ದರ್ಶನಕ್ಕೆ, ಸಾರ್ವಜನಿಕರ ದರ್ಶನಕ್ಕೆ ಇರ್ತದೆ. ಮತ್ತು ಈ ಎಲ್ಲ ದಾರಿ ಉದ್ದಕ್ಕೂ ಅವರ ಸಾರ್ವಜನಿಕರು ಸಹ ದರ್ಶನವನ್ನು ಪಡಿಬಹುದು. ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿದೆ. ಅದರಲ್ಲೂ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲ ಅಧಿಕಾರಿಗಳು, ಈಗ ನಮ್ಮ ಅಧಿಕಾರಿಗಳು ಅಲ್ಲೇ ಬಿಟ್ಟಿದ್ದಾರೆ. ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆ ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್, ಯಾಕಂದರೆ ನಾವು ತುಂಬ ಕ್ರೌಡನ್ನು ನಿರೀಕ್ಷೆ ಮಾಡಿದ್ದೇವೆ. ಯಾಕಂದರೆ ನೆರೆ ರಾಜ್ಯಗಳಿಂದ ಮತ್ತು ಅನೇಕ ಪಟ್ಟಣಗಳಿಂದ ಬಸ್ಸುಗಳ ಮುಖಾಂತರನೂ ಸಹ ಅವರ ಅಂತಿಮ ದರ್ಶನಕ್ಕೆ ಮತ್ತು ಅಂತಿಮ ಕ್ರಿಯೆಗೂ ಸಹ ಭಾಗವಹಿಸಲಿಕ್ಕೆ ಬರಲಿದ್ದಾರೆ. ಹಾಗಾಗಿ ನಮಗೆ ಸವಾಲಂದರೆ ಕ್ರೌಡ್ ಮ್ಯಾನೇಜ್ಮೆಂಟ್. ಅದಕ್ಕೂ ಸಹ ನಾವು ತಯಾರಿ ನಡೆಸಿದ್ದೇವೆ. ರೂಟ್ ಮ್ಯಾಪ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಮತ್ತು ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ರೈಟ್ ಪ್ಲ್ಯಾನಿಂಗ್ ಮತ್ತು ಬ್ಯಾರಿಕೇಡ್ ಪ್ಲ್ಯಾನನ್ನು ಸಹ ತಯಾರಾಗಿದೆ. ಮತ್ತು ನಿರಂತರವಾಗಿ ಕುಟುಂಬಸ್ಥರ ಜೊತೆಯಲ್ಲಿ ನಾವು ಸಂಪರ್ಕದಲ್ಲಿ ಇದ್ದೇವೆ. ಅವರ ಲೇಷನ್ ಆಫೀಸರ್ಸ್ಗಳು ಸಹ ನಮಗೆ ನಿನ್ನೆಯಿಂದಲೂ ನಮ್ಮ ಜೊತೆಯಲ್ಲಿ ಮಾತನಾಡಿ ಅವರು ಯಾವ್ಯಾವ ವ್ಯವಸ್ಥೆಯನ್ನು ಮಾಡ್ಕೊಂಡಿರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ನಮಗೆ ಮಾಹಿತಿ ಇದೆ. ಜೊತೆಗೆ ನಮ್ಮ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೀಬೇಕು ಅಂತೇಳಿ ಈಗ ಆಲ್ರೆಡಿ ರಾಜ್ಯ ಸರ್ಕಾರದಿಂದ ನಿರ್ದೇಶನವಿದೆ. ಹಾಗಾಗಿ ಅದರ ಮೇರೆಗೆ ಸೂಕ್ತ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸಾಕಷ್ಟು ಕುಟುಂಬಸ್ಥರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಇದೊಂದಿಷ್ಟು ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈಗ ನೀವು ಮಾಡ್ಕೊಳ್ತಾ ಇದ್ದೀರಿ. ಬಂದಂಥ ಜನಕ್ಕೆ ಏನೋ ಒಂದು ಸಂದೇಶ, ಜಿಲ್ಲಾಡಳಿತದಿಂದ ಸಂದೇಶ ಏನು ಕೊಡ್ತೀರಾ? ನೋಡಿ, ಇದು ದುಃಖಕರ ವಿಷಯ. ಯಾಕಂದರೆ ಕುಟುಂಬ ತಾಯಿನ ಕಳ್ಕೊಂಡಿರ್ತದೆ. ಅಭಿಮಾನಿಗಳು ಅವರ ಮಾತೃ ಭಾವನೆಯಿಂದ ನೋವನ್ನು ಅನುಭವಿಸ್ತಾ ಇರ್ತಾರೆ ವಿಯೋಗದಿಂದ. ಸೊ ನಾನು ಕೇಳ್ಕೊಳ್ಳೋದು ಸಮಸ್ತ ನಮ್ಮ ಹಾಸನ ಜನತೆಗೆ ತುಂಬ ಶಾಂತಿಯುತವಾಗಿ ವರ್ತಿಸಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಯಾಕಂದರೆ ಕುಟುಂಬಸ್ಥರ ಜೊತೆಯಲ್ಲಿ ಅವರ ದುಃಖದಲ್ಲಿ ಮತ್ತು ಎಲ್ಲರ ಜೊತೆಗೆ ಒಂದಾಗಿ ಶಾಂತಿಯುತವಾಗಿ ಅಂತಿಮ ದರ್ಶನವನ್ನು ಪಡಿಬೇಕು ಮತ್ತು ಅವರಿಗೆ ಗೌರವ ನಮನಗಳನ್ನು ಅರ್ಪಿಸಬೇಕು ಅನ್ನೋದೇ ನನ್ನ ಕೋರಿಕೆ. ಯಾರೆಲ್ಲ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ ಎಂಬ ಮಾಹಿತಿ ಏನಾದರೂ ಸಿಕ್ಕಿದೆ? ಅದು ನಿಜ ಇದೆ. ಯಾಕಂದರೆ ಈಗ ತಮಗೆ ಗೊತ್ತಿರೋ ಹಾಗೆ ಕಾನ್ವಾಯ್ ಅಂದರೆ ಪಾರ್ಥಿವ ಶರೀರದ ಜೊತೆಯಲ್ಲಿ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಅಲ್ಲಲ್ಲಿ ನಿಲ್ಲಿಸ್ತಾ ಮತ್ತು ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿ ಗ್ರಾಮಸ್ಥರು ಮತ್ತು ಅವರು ಇತರರು ಅಲ್ಲೇ ದರ್ಶನವನ್ನು ಮಾಡಲಿಕ್ಕೂ ಸಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದಾಗ್ಯೂ ಅಂತಿಮ ಕ್ರಿಯೆ ನಡೆಯುವಾಗ ದರ್ಶನಕ್ಕೆ ಗಣ್ಯರು ಮತ್ತು ಅತಿಗಣ್ಯರು ಬರೋ ನಿರೀಕ್ಷೆ ಇದೆ. ಹಾಗಾಗಿ ನಾವು ಎಲಿಪ್ಯಾಡ್ಸ್ನೆಲ್ಲ ತಯಾರು ಮಾಡಿದ್ದೇವೆ. ಅಧಿಕೃತವಾಗಿ ನಮ್ಮಲ್ಲಿ ಯಾವುದೇ ಈಗ TP ಬಂದಿಲ್ಲ. ಅದು ಬಂದ ಮೇಲೆ ಯಾರು ಎಲ್ಲ ಬರ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೂ ಆ ನಿರೀಕ್ಷೆಯಲ್ಲಿ ನಾವು ಎಲ್ಲ ತಯಾರಿಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಧನ್ಯವಾದ. ಎಸ್, ಇದಿಷ್ಟು ಜಿಲ್ಲಾಧಿಕಾರಿ ಅಂತ ಲತಾ ಕುಂಬ್ರಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ LS75 ಹಾಸನ್.